ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಹುಮನಾಬಾದ್ ತಾಲೂಕಿನ ಯುವ ನಾಯಕರಾದ ಹಾಗೂ ನ್ಯಾಯವಾದಿಗಳಾದ ಹಾಗೂ ಯುವಕರ ಕಣ್ಮಣಿಯಾದ ಸತೀಶ್ ರಾಂಪುರೆ ಅಣ್ಣವರು ಹುಟ್ಟಿದ ದಿವಸ ಇವತ್ತು. ಅದಕ್ಕೋಸ್ಕರ ನಮ್ಮ ಸತೀಶ್ ರಾಂಪುರೆ ಅಣ್ಣವರ ಅಭಿಮಾನ ಬಳಗದಿಂದ ಎಲ್ಲರೂ ಬಂದು ಇವತ್ತು ನಮ್ಮ ಅಂಧ ಮಕ್ಕಳಿಗಾಗಿ ಎಲ್ಲ ಇವರೆಲ್ಲ ಒಂದು ದೇವರ ಮಕ್ಕಳು, ಇವ್ರಿಗೆ ಯಾರು ಒಂದು ಇದಿರಲ್ಲ. ಅದಕ್ಕೋಸ್ಕರ ನಾವು ವರ್ಷಿಗೂ ಬರ್ತೀವಿ. ಅಣ್ಣವರು ಬಂದು ಇಲ್ಲಿ ಏನದ ತಂದು ಕೈಲಾದಷ್ಟು ಸಹಾಯ ಮಾಡ್ತಾರ. ಅದರ ಇವತ್ತು ಈ ದಿವಸದಿಂದ ಏನದ ಅಂದ್ರೆ ಅಣ್ಣವ್ರು ಏನದ ಅಂದ್ರೆ ಈಗ ಕರ್ನಾಟಕದಲ್ಲೆಲ್ಲ ಅತಿವೃಷ್ಟಿ ಆಗಿದ ಕಾರಣ ನಾನು ಬರ್ತಡೇ ಬೇಡ, ದೇವ್ರಿಗೆ ಹೋಗಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೋಸ್ಕರ ಅಂತೇಳಿ ಇವತ್ತು ದೇವ್ರಿಗೆ ಹೋಗಿದಾರ ಅವರು ಒಂದು ಧಾರ್ಮಿಕ ಕ್ಷೇತ್ರಕ್ಕೆ. ಹಂಗಾಗಿ ಏನದ ಇವತ್ತು ನಾವು ಅವ್ರೇನ್ ನಮ್ಗೇನದ ಅವರು ಅಭಿಮಾನಿ, ನಾವಂದೇ ಬರ್ತಡೇ ಮಾಡೋಣ, ಚೆನ್ನಾಗಿ ಮಾಡೋಣ, ಒಂದು ಸ್ಟೇಜ್ ಹೊಡೆದ ಕಾರ್ಯಕ್ರಮ ಅಂತ ಹೇಳಿದೀವಿ. ಬಟ್ ಅವ್ರು ಬೇಡಪ್ಪ, ಸುಮ್ಮನೆ ಎಲ್ಲ ಬೆಳೆ ಎಲ್ಲ ಹಾಳಾಗೋಗಿದೆ, ಸುಮ್ಮನೆ ಅದಕ್ಕೆ ನಾವು ಸರಿ ಕಾಣಲ್ಲ, ನಾನು ಒಂದು ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೋತೀನಿ, ಎಲ್ಲರೂ ಇದ್ರಕೋಣ. ಮತ್ತು ಹಂಗೇನ ನಿಮ್ಮ ಅಭಿಮಾನಿ, ಅದಕ್ಕೋಸ್ಕರ ನಾವು ಮಾಡಿಲ್ಲ ಅಂದ್ರೆ ನಾವು ನಮ್ಮ ಅಭಿಮಾನಿ ಬಳಗದಿಂದ ಏನದ ನಾವು ಸ್ವಂತ ಎಲ್ಲ ಹುಡುಗರು ಬಂದು ಇಲ್ಲಿ ಏನದ ಮಾಣಿಕನಗರ ಅಂಧ ಮಕ್ಕಳು ಒಂದು ದೇವ್ರ ಮಕ್ಕಳು ಇದ್ದಂಗೆ ಅದ ಅಂತೇಳಿ ನಾವು ಏನದ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ಏನೇನಾದ ಒಂದು ಬಾಳೆಹಣ್ಣು ಆಗಲಿ, ಒಂದು ಕೋಲ್ಗೇಟ್ ಆಗಲಿ, ಅವ್ರದ್ದು ಏನು ಡೈಲಿ ಯೂಸ್ ಇರ್ತದ ಅವೆಲ್ಲ ಕೊಟ್ಟು ಹೋಗೋಣ, ಅವ್ರಿಗೆ ಸ್ವಲ್ಪ ಆದಷ್ಟು ದಿವಸ ಹೆಲ್ಪ್ ಆಗ್ತದ ಅಂತೇಳಿ ಇಲ್ಲಿ ಕೂಳಕ್ ಬಂದಿದ್ವಿ, ಎಲ್ಲರಿಗೆ ಕೊಟ್ಟಿದ್ದೀವಿ. ಅದಕ್ಕೆ ಇವರೆಲ್ಲರ ಪರವಾಗಿ ಮತ್ತು ಏನದ ನಮ್ಮ ಟೀಚರ್ಸ್ ಆಗಲಿ, ಸರ್ ಆಗಲಿ, ಎಲ್ಲ ನಮ್ಮ ಪ್ರೆಸ್ ಮೀಟ್ರದವ್ರಲ್ಲಿ ಎಲ್ಲರ ಪರವಾಗಿ ಏನದ ನಾವು ಸತೀಶ್ ಅಣ್ಣವರಿಗೆ ನಮ್ಮ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ ಇಷ್ಟಪಡ್ತಿದ್ದೇನೆ. ಶ್ರೀ ಮಾಣಿಪ್ರಭು ಅಂಧ ಮಕ್ಕಳ ವಸತಿಯುತ ಪಾಠಶಾಲೆ ವತಿಯಿಂದ ಸತೀಶ್ ರಾಂಪುರೆ ಸರ್ ಅವರಿಗೆ ನಮ್ಮ ಮಕ್ಕಳ ಪರವಾಗಿ ಹಾಗೂ ನನ್ನ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಯುವ ನಾಯಕರಾದ ಖ್ಯಾತ ವಕೀಲರಾಗಿರ್ತಕ್ಕಂಥ ಸತೀಶಣ್ಣ ರಾಂಪುರೆ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ಇವತ್ತು ಬಂದಿದ್ದೇವೆ. ಎಲ್ಲ ಸತೀಶಣ್ಣ ಅಣ್ಣನವ್ರಿಗೆ ನಾವು ಭಾಳ ಮನವಿ ಮಾಡಿದೆವು. ಏನಂತ ಮನವಿ ಮಾಡಿದೆವು? ಅಣ್ಣ, ನಿಮ್ಮ ಬರ್ತ್ಡೇ ನಾವು ವಿಜೃಂಭಣೆಯನ್ನು ಮಾಡೋಣ, ಸ್ಟೇಜ್ ಮಾಡೋಣ, ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತೇಳಿ ಅವ್ರಿಗೆ ಬಹಳಷ್ಟು ಮನವಿ ಮಾಡಿದೆವು. ಅವ್ರೇನಂದ್ರು, ಇಲ್ಲ ತಮ್ಮ, ಹಂಗೆಲ್ಲ ಮಾಡೋದು ಬೇಡ, ಈ ತರ ನಾವು ಬರ್ತ್ಡೇ ಮಾಡ್ಕೊಂಡೇವು ಅಂತಂದ್ರ ಸರಿ ಅನ್ಸಲ್ಲ. ಯಾಕಂದ್ರೆ ಈಗ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬಹಳಷ್ಟು ಬೆಳೆ ಹಾನಿಯಾಗಿದೆ, ರೈತರೆಲ್ಲ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಹುಮನಾಬಾದ್ ಕ್ಷೇತ್ರ ಜನ ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಕರ್ನಾಟಕ ರಾಜ್ಯದ ಜನ, ಇಡೀ ಕರ್ನಾಟಕ ರಾಜ್ಯದ ಜನತೆ ಬಹಳ ಕಷ್ಟದಲ್ಲಿದ್ದಾರೆ. ಅದ್ರಿಂದ ಬರ್ತಡೇ ಬೇಡ, ಅದ್ರ ಜೊತೆಲಿ ಅಂತ ಹೇಳ್ಬಿಟ್ಟು ನಾ ದೇವ್ರಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡ್ ಬರ್ತೀನಿ, ದೇವ್ರಿಗೆ ಎಲ್ಲಾರ ಪರವಾಗಿ ನಾ ದೇವ್ರಿಗೆ ಪ್ರಾರ್ಥನೆ ಸಲ್ಲಿಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೋದ್ರು. ಹೋದ ತಕ್ಷಣ ಬರ್ತಡೇ ನಾವು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಟೋಟಲ್ ಆಗಿ ನಾವೇನ್ ಮಾಡಿದೆವು, ಎಲ್ಲಾ ಅಭಿಮಾನಿ ಬಳಗದವ್ರು ಎಲ್ಲ ಕೂಡ್ಕೊಂಡು, ಸತೀಶಣ್ಣ ರಾಂಪುರೆ ಅಣ್ಣವ್ರದ್ದು ಅಭಿಮಾನಿ ಬಳಗದವ್ರು ಎಲ್ಲರೂ ಕೂಡ್ಕೊಂಡು ನಾವೇನ್ ಮಾಡಿದೆವು, ಮಾಣಿಕ್ ಪ್ರಭು ದೇವರ ಸೃಷ್ಟಿಯ ಮಕ್ಕಳ ಜೊತೆಯಲ್ಲಿ ನಾವ್ ಇವತ್ತು ಏನದ ಅಂತಂದ್ರೆ ಅವ್ರ ಬರ್ತ್ಡೇ ಮಾಡ್ಬೇಕಂತ ತಿಳ್ಕೊಂಡು ನಾವಿಲ್ಲಿ ಬಂದು ಇವತ್ತು ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಮಾಡುವುದಕ್ಕೋಸ್ಕರ ಎಲ್ಲಾ ದೇವರ ಸೃಷ್ಟಿಯ ಮಕ್ಕಳಿಗೆ ಇವತ್ತು ಕೋಲ್ಗೇಟ್ ವಿತರಣೆ ಮಾಡುವುದರ ಮುಖಾಂತರ, ಸೋಪ್ಗಳು ವಿತರಣೆ ಮಾಡುವುದರ ಮುಖಾಂತರ, ಬಾಳೆಹಣ್ಣು ವಿತರಣೆ ಮಾಡುವುದರ ಮುಖಾಂತರ ನಾವು ಇವತ್ತು ಸತೀಶಣ್ಣ ರಾಂಪುರೆ ಅವರು ಯಾವ ತರ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಬಹಳಷ್ಟು ಜನ ಕೋಟ್ಯಾಧೀಶರು ಇರ್ಬೋದು, ಮಾನವೀಯತೆ ಗುಣ ಎಲ್ಲರ ಹತ್ರ ಬರಲ್ಲ. ಅದಕ್ಕೆ ಸತೀಶಣ್ಣ ಅವ್ರ ಹತ್ರ ಮಾನವೀಯತೆ ಗುಣ ಬಹಳಷ್ಟು ಇದೆ. ಯಾಕಂದ್ರೆ ಬಹಳಷ್ಟು ಇವತ್ತು ಕ್ಷೇತ್ರ ಜನಕ್ಕಾಗಲಿ ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾರೆ ಇಲ್ಲಿ ಯಾಕಂದ್ರೆ ದೇವ್ರ ಸೃಷ್ಟಿ ಮಕ್ಕಳ ಜೊತೆಲಿ ಮಾಡ್ಬೇಕಂತ ಅವ್ರು ಬಹಳ ಅನನ್ಯ ಸಂಬಂಧ ಇದೆ ಇವ್ರ ಜೊತೆಲಿ. ಬಹಳ ಕಳಕಳಿ ಮನುಷ್ಯತ್ವ ಇರ್ತಕ್ಕಂಥ ಸತೀಶ್ ರಾಂಪುರೆ ಅಣ್ಣನವ್ರ ಹುಟ್ಟಹಬ್ಬಕ್ಕೆ ನಾವೆಲ್ಲರೂ ಕೂಡಿ ಒಂದು ಒಳ್ಳೆ ರೀತಿಯಿಂದ ಮಾಡೋಣ ಅಂತೇಳಿ ಮಾನವೀಯತೆ ಬೆಳಕು ಚೆಲ್ಬೇಕಂತ ಹೇಳಿದ್ರು. ಅವ್ರು ಹೇಳಿದ ಪ್ರಕಾರ ನಾವು ಎಲ್ಲ ಮಾಡಿದೀವಿ. ಹೇಳಿದ ಪ್ರಕಾರ ಅಂತ ಹೇಳಿದ್ರೆ ಅವ್ರೇನ್ ಹಿಂಗ್ ಮಾಡಂತ ಹೇಳಿಲ್ಲ, ಬಟ್ ಅವ್ರ ನಡತೆ ಯಾವ ತರ ಇದೆ, ಅವ್ರ ಮಾನವೀಯತೆ ದೃಷ್ಟಿ ಇದೆ ಅವ್ರ ಹತ್ರ. ಅದರಿಂದ ಒಳ್ಳೆ ರೀತಿಯಿಂದ ಮಾಡ್ಬೇಕಂತ ತಿಳ್ಕೊಂಡು ನಾವ್ ಇವತ್ತು ಏನ್ ಮಾಡೋದು, ದೇವರ ಸೃಷ್ಟಿಯ ಮಕ್ಕಳ ಹತ್ರ ಬಂದು ನಾವೆಲ್ಲ ಇವತ್ತು ಬರ್ತ್ಡೇ ಆಚರಣೆ ಮಾಡ್ತಾ ಇದೀವಿ.